ನಮಸ್ಕಾರ. ಈ ವಿಡಿಯೋ ಒಳಗೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಈ ಚಾಪ್ಟರ್ದು ಕ್ವಶನ್ಸ್ ಸಾಲ್ವ್ ಮಾಡೋಣ. ಸೊ 11th ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟರ್. ಈ ಚಾಪ್ಟರ್ ಒಳಗೆ ಮೋಲ್ ಕನ್ಸೆಪ್ಟ್, ಮೊಲ್ಯಾರಿಟಿ, ಮೊಲ್ಯಾಲಿಟಿ, ನಾರ್ಮ್ಯಾಲಿಟಿ, ಆಮೇಲೆ ಮೋಲ್ ಫ್ರ್ಯಾಕ್ಷನ್ನು, ಆಮೇಲೆ ಲಿಮಿಟಿಂಗ್ ರಿಯೇಜೆಂಟ್, ಇವು ಒಂದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ ಬರ್ತಾವೆ. ನಿಮ್ಮ ಕರ್ನಾಟಕ CET ಒಳಗಾರ ಆಗಿರ್ಬೋದು, ಅಥವಾ ನೀಟ್ ಆಗಿರ್ಬೋದು, ಅಥವಾ JEE ಆಗಿರ್ಬೋದು. ಸೊ ನಾ ಈ ವಿಡಿಯೋಸ್ ಒಳಗೆ ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಬಿ ಅಪಿಯರ್ಡ್ ಕ್ವಶನ್ಸ್ ಐದರ್ ಇನ್ ಕರ್ನಾಟಕ CET ಆರ್ ಇನ್ ನೀಟ್ ಆರ್ ಇನ್ JEE. ಸೊ ಅಪಿಯರ್ಡನ್ನ ಸೆಲೆಕ್ಟ್ ಮಾಡಿ ಅವನ್ನ ನಾ ಸಾಲ್ವ್ ಮಾಡ್ಕೊತ ಹೋಗ್ತೀನಿ. ನೀವು ಇವನ್ನ ನೋಡ್ಬೇಕು, ಸ್ವಂತ ಟ್ರೈ ಮಾಡಬೇಕು. ನಾ ಇಲ್ಲಿ ಟೈಮ್ ಕೊಟ್ಟಾಗ ಇನ್ನೊಂದಿಷ್ಟು ಕ್ವಶನ್ಸ್ ನೀವು ಸ್ವಂತ ಟ್ರೈ ಮಾಡ್ಬೇಕು, ಟೈಮಿಂಗ್ ಹಚ್ಚಿ ಮನ್ಯಾಗ. ಆಮೇಲೆ ನಿಮ್ಗೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಥಿಯರಿ ನೆನಪಿರ್ತೈತಿ. ಫಸ್ಟ್ ಇಯರ್ದವ್ರಿಗಂತೂ ನೆನಪಿದ್ದೇ ಇರ್ತೈತಿ. ಸೆಕೆಂಡ್ ಇಯರ್ದವ್ರಿಗೆ ಸ್ವಲ್ಪ ಓಕೆ ಭಾಳ ಸಾತು ಅಂತ ನೆನಪಾಗೋಲ್ವು ಅಂತ ಅನ್ಸಿದ್ರೆ ಕ್ವಿಕ್ ರಿವಿಷನ್ ಮಾಡಿರಿ ಒಮ್ಮೆ. ಮೋಸ್ಟ್ ಪ್ರಾಬ್ಲಿ ನೆನಪಿರ್ತೈತಿ, ಬಿಕಾಸ್ ಈ ಚಾಪ್ಟರ್ನಾಗ ಕಲ್ತಿದ್ದು ಕಾನ್ಸೆಪ್ಟ್ಸನ್ನು ನಾವು ಈ 2 ವರ್ಷ ಯೂಸ್ ಮಾಡ್ಕೊತ ಬಂದೀವಿ. ಜಸ್ಟ್ ಇನ್ ಕೇಸ್ ನಿಮ್ಗೆ ನೆನಪಾಗೋಲ್ದು ಕಾನ್ಸೆಪ್ಟ್ಸ್ ಅಂದ್ರೆ ಒಮ್ಮೆ ರಿವೈಸ್ ಮಾಡಿರಿ. ಓಕೆನಾ? ಫಸ್ಟ್ ಕ್ವಶನ್ ಇಲ್ಲಿ ಬರ್ದೀನಿ. ಆಗಲೇ ಹೇಳ್ದಂಗೆ ನೀಟ್ ಮತ್ತು KCET ಒಳಗೆ ಇಲ್ಲೊಂದು JEE ಒಂದಿಷ್ಟು ಇರ್ತಾವೆ. ಆ ಪೀರಿಯಡ್ ಕ್ವಶನ್ಸ ನಾನು ಸಾಲ್ವ್ ಮಾಡ್ತಿರ್ತೀನಿ. ಸೊ ನಾನು ಆಲ್ರೆಡಿ ಕ್ವಶನ್ ಬರ್ದಿರ್ತೀನಿ. ಗೋ ಥ್ರೂ ದ್ಯಾಟ್ ಕ್ವಶನ್, ಟ್ರೈ ಟು ಸಾಲ್ವ್ ದ್ಯಾಟ್, ಟೇಕ್ ಯುವರ್ ಟೈಮ್. ಇವನ್ನ ನನ್ನ ಜೋಡಿ ನೀವು ಇಲ್ಲಿ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಬೇಕು. ಆಮೇಲೆ ನಾನು ಸೊಲ್ಯೂಷನ್ ಡಿಸ್ಕಸ್ ಮಾಡ್ತೀನಿ. ನೀವು ಸ್ವಂತ ಏನು ಟ್ರೈ ಮಾಡ್ತಿರಲ್ಲ ಬೇರೆ ಡಿಫ್ರೆಂಟ್ ಕ್ವಶನ್ಸ್, ಅದನ್ನು ನೀವು ಟೈಮಿಂಗ್ ಹಚ್ಚಿ ಮಾಡಬೇಕು. ಸೊ ಫಸ್ಟ್ ಕ್ವಶನ್, ಅ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಕಂಟೈನ್ H2 and O2 ಗ್ಯಾಸಸ್ ಇನ್ ದ ರೇಷಿಯೋ ಆಫ್ 1:4 W/W. W/W ಅಂದ್ರೆ ಮಾಸ್ ಬೈ ಮಾಸ್ ಅಥವಾ ವೇಟ್ ಬೈ ವೇಟ್. ವಾಟ್ ಈಸ್ ದ ಮೋಲಾರ್ ರೇಷಿಯೋ ಆಫ್ ದ ಟೂ ಗ್ಯಾಸಸ್ ಇನ್ ದ ಮಿಕ್ಸ್ಚರ್? I'll repeat the question. A mixture of gases contain H2 and O2 in the ratio of 1:4. What is the molar ratio of the two gases in the mixture? Weight by weight ratio ಕೊಟ್ಟಾರ ಹೈಡ್ರೋಜನ್ ಮತ್ತು ಆಕ್ಸಿಜನ್ನದು. ಅದ್ರದ್ದು ಮೋಲಾರ್ ರೇಷಿಯೋ, ಮೋಲ್ ರೇಷಿಯೋ ಹೇಳ್ರಿ ಅಂತ ಹೇಳ್ಯಾರ. ಸೊ ಇನ್ನು ಪಾಸ್ ಮಾಡಿ ಟ್ರೈ ಮಾಡಿರಿ ನೀವು. ಆಮೇಲೆ ನಾನು ಸೊಲ್ಯೂಷನ್ ಡಿಸ್ಕಸ್ ಮಾಡ್ತೀನಿಲ್ಲ. ಯಾವ ಗ್ಯಾಸಸ್? ಹೈಡ್ರೋಜನ್ ಮತ್ತು ಆಕ್ಸಿಜನ್, H2 ಮತ್ತು O2. ಏನೈತ್ರಿ? ವೇಟ್ ಬೈ ವೇಟ್ ರೇಷಿಯೋ ಅಥವಾ ಮಾಸ್ ಬೈ ಮಾಸ್ ರೇಷಿಯೋ ಏನೈತಿ? ಇದು 1 ಇದ್ರೆ ಇದು 4. ಅಂದರೆ ಇದು 1 ಗ್ರಾಮ್ ಇದ್ದರೆ ಇದು 4 ಗ್ರಾಮ್, ಇದು 10 ಗ್ರಾಮ್ ಇದ್ರೆ ಇದು 40 ಗ್ರಾಮ್, ಹಂಗೆ. ಸೊ 1:4 ವೇಟ್ ಬೈ ವೇಟ್ ರೇಷಿಯೋ. ಏನು ಕೇಳ್ಯಾರ ಅವರು? ಮೋಲಾರ್ ರೇಷಿಯೋ ಕೇಳ್ಯಾರ. ಸೊ ನಂಬರ್ ಆಫ್ ಮೋಲ್ಸ್, ಮೋಲಾರ್ ರೇಷಿಯೋ ಬೇಕು ಅಂದ್ರೆ ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಮಾಡಬೇಕು. ಇದು ಗಿವನ್ ಮಾಸ್ ಅಂತ ನಾವು ಅಂದ್ಕೊಂಡ್ರೆ ಮೋಲಾರ್ ರೇಷಿಯೋಗೆ ನಾನು ಏನು ಮಾಡ್ಬೇಕು? ಮೋಲಾರ್ ರೇಷಿಯೋ ನನಗೆ ಅಥವಾ ನಂಬರ್ ಆಫ್ ಮೋಲ್ಸ್ದು ರೇಷಿಯೋ ಬೇಕು ನನಗಂದ್ರೆ ಗಿವನ್ ಮಾಸ್ ಡಿವೈಡ್ ಬೈ ಮೋಲಾರ್ ಮಾಸ್. ಸೊ ಇದು ಗಿವನ್ ಮಾಸ್, ಇದ್ರದ್ದು ಗಿವನ್ ಮಾಸ್ 1 ಬಿಕಾಸ್ ದೇ ಹ್ಯಾವ್ ಮೆನ್ಷನ್ಡ್ 1. ಇದ್ರದ್ದು ಮೋಲಾರ್ ಮಾಸ್ ಹೈಡ್ರೋಜನ್ದು 2 ಬಿಕಾಸ್ ಹೈಡ್ರೋಜನ್ 1 ಆಟಮ್ದು 1, ಬಟ್ ಇಸ್ ಮಾಲಿಕ್ಯೂಲು, ಸೊ 2 ಆಟಮ್ಸ್ ಇರ್ತಾವೆ. ಸೊ ಇದು 2. ಇದು ಆಕ್ಸಿಜನ್ ಮೋಲಾರ್ ಮಾಸ್ ಏನು? ಬರೇ O ಅಂದರೆ 16, ಮತ್ತು O2 ಇದಕ್ಕೆ 2 ಅದಾವಲ್ಲ, 16 2 32. ಸೊ ಇದು 4 ಡಿವೈಡೆಡ್ ಬೈ ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಇದ್ರದ ರೇಷಿಯೋ ನಾವು ಸಿಂಪ್ಲಿಫೈ ಮಾಡಿ 4 ಆಪ್ಷನ್ಸ್ನಾಗ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಬೇಕು. ಇಲ್ಲೇ 1/2, ಇಲ್ಲೇ 4/32. ಸೊ 1/2 ಅಂದರೆ 0.5. ಇದು 4 1s 8s. ಸೊ 1/2 ಈಸ್ ಟು 1/8. 1/2 ಈಸ್ ಟು 1/8. ಇದು ನಮ್ಮದು ಮೋಲಾರ್ ರೇಷಿಯೋ. ಆಪ್ಷನ್ನಾಗಂತೂ ಇಲ್ಲ. ಸಿಂಪ್ಲಿಫೈ ಮಾಡಿದ್ರೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಯಾವ್ದು ಬರುತ್ತೆ ನೋಡು. 2 ಕಡೆ ನಾ 8 ಮಲ್ಟಿಪ್ಲೈ ಮಾಡಿದರೆ, 2 ಕಡೆ 8 ಮಲ್ಟಿಪ್ಲೈ ಮಾಡಿದರೆ ಇದು 8/2 ಆಯ್ತು. ಅಲ್ಲಿ ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ 2, ಇದು 8/8 ಆಯ್ತು. ಇಲ್ಲೂ 8, ಅಲ್ಲೂ 8. 2 1s 4s, 8 8 ಕ್ಯಾನ್ಸಲ್ 1. 4:1.
4:1 is the ratio. That will be option D. So ಅದ್ರದ್ದು W/W ಅಂದರೆ ಮಾಸ್ ಬೈ ಮಾಸ್ ಅಥವಾ ವೇಟ್ ಬೈ ವೇಟ್ ರೇಷಿಯೋ was 1:4. ಅದ್ರದ್ದು ಮೋಲಾರ್ ರೇಷಿಯೋ is 4:1. ಆಪ್ಷನ್ ಡಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕ್ವಶನ್. ವಿಲ್ ಮೂವ್ ಆನ್ ಟು ದ ಸೆಕೆಂಡ್ ಒನ್. ನಾನು ಸೆಕೆಂಡ್ ಕ್ವಶನ್ ಬರಿತೀನಿ ಇಲ್ಲೇ, ಬರೆದು ಅಗೇನ್ ದ ಸೇಮ್ ಥಿಂಗ್ ವಿಲ್ ಬಿ ಫಾಲೋಯಿಂಗ್. ನೀವು ಪಾಸ್ ಮಾಡಬೇಕು, ಟ್ರೈ ಮಾಡಬೇಕು, ಆಮೇಲೆ ನಾನು ಸೊಲ್ಯೂಷನ್ ಡಿಸ್ಕಸ್ ಮಾಡ್ತೀನಿ. ಸೆಕೆಂಡ್ ಕ್ವಶನ್, ದ ನಂಬರ್ ಆಫ್ ಮೋಲ್ಸ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್ಸ್ required to produce 20 moles of ammonia through Haber's process. The number of moles of hydrogen molecules required to produce 20 moles of ammonia through Haber's process is 4 ಆಪ್ಷನ್ ಅದಾವೆ. ಹೇಬರ್ಸ್ ಪ್ರೊಸೆಸ್ ಅಂದ್ಕೊಳ್ಳಿ ಸೆಕೆಂಡ್ ಇಯರ್ದವ್ರಿಗಂತೂ ಆಬ್ವಿಯಸ್ಲಿ ಗೊತ್ತಿರ್ತೈತಿ. ಫಸ್ಟ್ ಇಯರ್ದವ್ರಿಗೆ ಹೇಬರ್ಸ್ ಪ್ರೊಸೆಸ್ ಅಂದ್ಕೊಳ್ಳಿ ಗೊತ್ತಾಗಲಿಕ್ಕಿಲ್ಲ. ಇಟ್ಸ್ ವೆರಿ ಸಿಂಪಲ್. ಅಮೋನಿಯಾನ ಪ್ರಿಪೇರ್ ಮಾಡೋ ರಿಯಾಕ್ಷನ್ನ ಹೇಬರ್ಸ್ ಪ್ರೊಸೆಸ್. ಸೊ ಅಮೋನಿಯಾ ಬರಬೇಕು ಪ್ರಾಡಕ್ಟ್ ಸೈಡ್ ಅಂದರೆ ಈ ಕಡೆ ಏನೇನು ಬರಬೇಕು, ನೈಟ್ರೋಜನ್ನು ಮತ್ತು ಹೈಡ್ರೋಜನ್. N2 + H2 gives an H3. ಸೊ ದಿಸ್ ಇಸ್ ದ ರಿಯಾಕ್ಷನ್. ಇದನ್ನು ಬ್ಯಾಲೆನ್ಸ್ ಮಾಡ್ಬೇಕು ನಾವು. ಇಲ್ಲಿ 2 ನೈಟ್ರೋಜನ್ ಐತಿ, ಇಲ್ಲಿ 1 ಐತಿ. ಸೊ 2 × 3 = 6 ಹೈಡ್ರೋಜನ್, 3 × 2 = 6 ಹೈಡ್ರೋಜನ್. ಬ್ಯಾಲೆನ್ಸ್ ಆಯ್ತು. ಈಗ ಕ್ವಶನಿಗೆ ಬರೋಂಥ ಅಗೇನ್ ನೀವು ಹ್ಯಾವ್ ಟು ಫಾಲೋ ದ ಸೇಮ್ ಪ್ರೊಸೀಜರ್. ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ. ದ ನಂಬರ್ ಆಫ್ ಮೋಲ್ಸ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್ಸ್, ಎಷ್ಟು ಮೋಲ್ಸ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಬೇಕು ಟು ಪ್ರೊಡ್ಯೂಸ್ 20 moles ಆಫ್ ಅಮೋನಿಯಾ? 2 moles ಆಫ್ ಅಮೋನಿಯಾ ಮಾಡೋಕ್ಕೆ 3 moles ಆಫ್ ಹೈಡ್ರೋಜನ್ ಬೇಕು. 2 ಇಲ್ಲೇ ಐತೆ ರಿಯಾಕ್ಷನ್ ಇಟ್ ಸೆಲ್ಫ್ ಇಸ್ ಟೆಲಿಂಗ್ ಅಸ್ 2 moles ಆಫ್ ಅಮೋನಿಯಾ ಮಾಡೋಕ್ಕೆ 3 moles ಆಫ್ ಹೈಡ್ರೋಜನ್ ಬೇಕು. 20 moles ಆಫ್ ಅಮೋನಿಯಾ ಮಾಡೋಕ್ಕೆ ಎಷ್ಟು ಹೈಡ್ರೋಜನ್ ಬೇಕು ಮಾಡಿದ್ರೆ ಮುಗೀತು. ವೆರಿ ಸಿಂಪಲ್. 2 moles ಆಫ್ ಅಮೋನಿಯಾಗ 3 moles ಆಫ್ ಹೈಡ್ರೋಜನ್ ಬೇಕು. 20 moles ಆಫ್ ಅಮೋನಿಯಾಗ ಎಷ್ಟು ಹೈಡ್ರೋಜನ್ ಬೇಕು? this into this divided by this. So x is equals to 3 × 20 divided by 2. 3 × 20 divided by 2. 1s are 10s are 10 3s are 30 moles. 30 moles. Option B. Option B is correct. This was a simple question. I hope you had solved this before me. ಅಂದ್ರೆ ಬಿಫೋರ್ ಲುಕಿಂಗ್ ಇನ್ ಟು ದ ಸೊಲ್ಯೂಷನ್ ನೀವು ಸ್ವಂತದಿಂದ ಮಾಡಿರ್ತೀರಿ ಅಂತ ನಾನು ಅಂದ್ಕೊಂಡಿನಿ. ಓಕೆ, ಸೊ ದಿಸ್ ವಾಸ್ ಸಿಂಪಲ್. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ದಯವಿಟ್ಟು ಎಲ್ಲರೂ ಹಂಗೆ ಮಾಡಬೇಕು, ಸುಮ್ಮನೆ ವಿಡಿಯೋ ನೋಡಬಾರ್ದು. ಕ್ವಶನ್ ಬರ್ಕೊಳ್ಳೋದಾದಮೇಲೆ ಅಥವಾ ಬರೀ ಅಲ್ಲೇ ವೀಡಿಯೋದಾಗ ನೋಡಿ ಕ್ವಶನನ್ನು ಪಾಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ, ಆಮೇಲೆ ನಾ ಇಲ್ಲಿ ಏನು ಸೊಲ್ಯೂಷನ್ ಡಿಸ್ಕಸ್ ಮಾಡೀನಿ ಅಲ್ಲಿ ನೋಡಿದ್ರೆ ಇಟ್ ವುಡ್ ಬಿ ಒಂದು ನೀವು ಎಫರ್ಟ್ ಹಾಕಿ ಮಾಡಿದ್ರೆ ಅವಾಗ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗತ್ತೀರಿ ಅಂತ ಅನಿಸುತ್ತೆ. ಜಸ್ಟ್ ನೋಡ್ಕೊತ ಹೋದ್ರೆ ಕೆಲಸ ಆಗಂಗಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಐಲ್ ರೈಟ್ ದ ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಐಲ್ ರಬ್ ದಿಸ್ ಆ್ಯಂಡ್ ದೆನ್ ರೈಟ್, ಆಮೇಲೆ ಅದನ್ನು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟಮ್ಸ್? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟಮ್ಸ್? 4 ಆಪ್ಷನ್ ಕೊಟ್ಟಾರ. ಈ 4ರಾಗ ಎದ್ರೊಳಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟಮ್ಸ್ ಇರ್ತಾವೆ ಹೇಳ್ರಿ ಅಂತ ಕೇಳ್ಯಾರ. ಇದು ಲಾಸ್ಟ್ ಇಯರ್ ಅಪಿಯರ್ ಆಗಿತ್ತು ನೀಟ್ ಒಳಗೆ, ನೀಟ್ 2020. ಆ್ಯಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ನಾ ಅಪಿಯರ್ಡ್ ಕ್ವಶನ್ಸ ಮಾಡ್ಸಕತ್ತೀನಿ. ಇದು ಅಗದಿ ಲೇಟೆಸ್ಟ್ ರೀಸೆಂಟ್ ಕ್ವಶನ್, ಇದು ಹೋದ ವರ್ಷನೇ ಬಂದಿತ್ತು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟಮ್ಸ್? 1 gram of O2, 1 gram of lithium, 1 gram of silver, 1 gram of magnesium. ಎಲ್ಲದ್ರದ್ದು 1 gram. ಸೊ ಎಲ್ಲದ್ರಾಗೂ ಅಷ್ಟು ಆಟಮ್ ಇರ್ತಾವೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಓಕೆ, ಹೌ ಡು ಯು ಸಾಲ್ವ್ ದಿಸ್? ಟ್ರೈ ದಿಸ್. ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ. ಸೊ ಹೆಂಗೆ ಮಾಡೋದು, ಆಟಮ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಏನು ನೋಡಬೇಕು ಅಂದ್ರೆ ಬಿ ಸಿ ಡಿ ಆಪ್ಷನ್ಸ್ ಒಳಗೆ ಆಟಮ್ಸ್ ತಾವು. ಲಿಥಿಯಮ್ ಆಟಮ್, ಸಿಲ್ವರ್ ಆಟಮ್, ಮ್ಯಾಗ್ನೀಷಿಯಮ್ ಆಟಮ್. ಆಪ್ಷನ್ ಎ ಒಳಗೆ ಆಕ್ಸಿಜನ್ ಮಾಲಿಕ್ಯೂಲ್ ಐತಿ.
ಅಂದ್ರೆ ಇದ್ರಾಗ 2 ಆಟಮ್ ಇರ್ತಾವೆ, ಒಂದು ಮಾಲಿಕ್ಯೂಲ್ ಒಳಗೆ 2 ಆಟಮ್ ಇರ್ತಾವೆ, ಇವೆಲ್ಲ ಒಂದೊಂದು ಆಟಮ್ ಅದು. ಸೊ ಎಷ್ಟೆಷ್ಟು ಆಟಮ್ ಅದಾವೆ ನೋಡ್ಕೊಂತ ಹೋಗೋಣ. ಈಗ ಎಷ್ಟು ಆಟಮ್ ಅದಾವು ಹೆಂಗೆ ಗೊತ್ತಾಗುತ್ತೆ? ಈಗ ಅಟೋಮಿಕ್ ಮಾಸ್ ಆಫ್ ಆಕ್ಸಿಜನ್ ಕೊಟ್ಟಾನ, ಅಟೋಮಿಕ್ ಮಾಸ್ ಆಫ್ ಆಕ್ಸಿಜನ್ ಕೊಟ್ಟಾನ, ಬಟ್ ಇದು ಆಕ್ಸಿಜನ್ ಮಾಲಿಕ್ಯೂಲ್ ಅಂದ್ರೆ ಇದು ಮೊಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡೋಣ ಅಂತ. ಮೊಲಾರ್ ಮಾಸ್ ಎಷ್ಟು 32 ಗ್ರಾಮ್, ಬಿಕಾಸ್ ಒಂದು ಆಕ್ಸಿಜನ್ದು 16 ಅಂತ 2 ಅದಾವೆ, ಮಾಲಿಕ್ಯೂಲ್ನ 2 ಅದ ಆಟಮ್. ಸೊ 32 ಗ್ರಾಮ್ ಅಂದ್ರೆ 1 ಮೋಲ್. 32 ಗ್ರಾಮ್ ಅಂದ್ರೆ 1 ಮೋಲ್. 1 ಮೋಲ್ನಾಗ ಎಷ್ಟು ಆಟಮ್ಸ್ ಇರ್ತಾವೆ? ಬಿಕಾಸ್ ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟಮ್ಸ್ ಅಂತ ಕೇಳ್ಯಾರ ಅವ್ರು. 1 ಮೋಲ್ನಾಗ ಎಷ್ಟು ಆಟಮ್ಸ್ ಇರ್ತಾವೆ? ಅವೊಗಡ್ರೋಸ್ ನಂಬರ್ ಇರ್ತಾವೆ. ಸೊ 1 ಮೋಲ್ ಬರೆಯೋ ಬದಲಿ ನಾವು ಅವೊಗಡ್ರೋಸ್ ನಂಬರ್ 6.023 × 10⁻23 ಆಟಮ್ಸ್ ಅಂತ ಬರೀತೀವಿ. 32 ಗ್ರಾಮ್ನಾಗ ಇಷ್ಟು ಆಟಮ್ಸ್ ಆದ್ರೆ 1 ಗ್ರಾಮ್ನಾಗ ಎಷ್ಟು? ಸೊ ದಿಸ್ ಇಂಟು ದಿಸ್ will be anything into 1 will be anything only, you know. So Avogadro's number is the Na ಅನ್ಕೊಂಡು ಪೂರ ನಂಬರ್ ಬರೆಯೋಕೆನ Na into 1 divided by 32. Na divided by 32. ಇದು 1 ಗ್ರಾಮ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್ ಒಳಗೆ, 1 ಗ್ರಾಮ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್ ಒಳಗೆ. ಸೊ 1 ಮಾಲಿಕ್ಯೂಲ್ ಒಳಗೆ 2 ಆಟಮ್ ಅದಾವೆ ಮತ್ತೆ, ಹೌದಿಲ್ಲ ರೀ? ಇವೆಲ್ಲ ನೋಡ್ರಿ ಆಟಮ್, ಇದು ಮಾಲಿಕ್ಯೂಲ್ ಒಳಗೆ 2 ಆಟಮ್ ಅದಾವೆ. ಸೊ ಇದು 1 ಗ್ರಾಮ್ ಆಫ್ ಒಟ್ಟು ಮಾಲಿಕ್ಯೂಲ್ಸ್ ಒಳಗೆ ಇಷ್ಟು ಆಟಮ್ ಅದಾವೆ, ಬಟ್ 1 ಮಾಲಿಕ್ಯೂಲ್ ಒಳಗೆ ಮತ್ತೆ 2 ಆಟಮ್ ಅದಾವೆ. ಸೊ ಇದ್ರ ಮಲ್ಟಿಪ್ಲೈಡ್ ಬೈ 2 ಮಾಡ್ಬೇಕು. ಸೊ 1 × 16 ಏನಾಯ್ತು? ಅವೊಗಡ್ರೋ ನಂಬರ್ Na divided by 16. ಆಪ್ಷನ್ ಎ Na by 16 ಬಂತು. ಹಂಗೆ ಇವು Na by ಬರ್ಕೊಂತ ಹೋಗ್ತೀನಿ ನಾನು, ಏನೇನು ಬರ್ತಾವೆ ಅವು ಅದ್ರಾಗ ಡಿಸೈಡ್ ಮಾಡ್ಬೇಕು ನಾವು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟಮ್ಸ್. ಆಪ್ಷನ್ ಬಿ. ಇದು ಒಂದು ಆಟಮ್ ಐತಿ, ಇದ್ರದ್ದು ಅಟೋಮಿಕ್ ಮಾಸ್ 7 ಐತಿ, ಅಂದರೆ 7 ಗ್ರಾಮಿಗೆ 1 ಮೋಲ್. 1 ಮೋಲ್ ಅಂದ್ರೆ 1 ಮೋಲ್ನಾಗ ಎಷ್ಟು ಆಟಮ್ಸ್ ಇರ್ತಾವೆ? Na ಇರ್ತಾವೆ. 1 ಮೋಲ್ನಾಗ ಅವೊಗಡ್ರೋ ನಂಬರ್ ಆಫ್ ಆಟಮ್ಸ್ ಇರ್ತಾವೆ. ಸೊ 7 ಗ್ರಾಮಿಗೆ 1 ಮೋಲ್ ಅರ ಬರಿಬೋದು, ಅಥವಾ ನಾನು 7 ಗ್ರಾಮಿಗೆ ಇಷ್ಟು ಆಟಮ್ಸ್ ಅಂತಾರ ಬರಿಬೋದು. ಎಷ್ಟು ಆಟಮ್ಸ್? 6.023 × 10⁻23 ಆಟಮ್ಸ್, ಅಥವಾ ಅವೊಗಡ್ರೋ ನಂಬರ್ Na ಅಂತ ಬರಿಬೋದು. 7 ಗ್ರಾಮಿಗೆ Na ಆಟಮ್ಸ್ ಆದ್ರೆ 1 ಗ್ರಾಮಿಗೆ ಎಷ್ಟು? ಸೊ Na by 7 ಆತಿದು. ಇದು Na by 7 ಆತು. ಅದು ಆಪ್ಷನ್ ಬಿ, Na by 7. ಇದು Na by 16. ಇದು ನೋಡ್ರಿ, ಇದನ್ನು ಹಂಗೆ ಮಾಡಿದ್ರೆ ಇದು ಒಂದು ಐತೆ ಆಟಮ್. ಸೊ 108 ಗ್ರಾಮಿಗೆ Na ಆದ್ರೆ 1 ಗ್ರಾಮಿಗೆ ಎಷ್ಟು? ಸೊ Na by 108 ಆಗುತ್ತೆ. ಇದು ಆಪ್ಷನ್ ಸಿ, Na by 108 ಆಗುತ್ತೆ, ಅಥವಾ ಅವೊಗಡ್ರೋ ನಂಬರ್ ಡಿವೈಡ್ ಬೈ 108, 108. ಹಂಗೆ ಮ್ಯಾಗ್ನೀಷಿಯಮ್ದು ನೋಡ್ರಿ, ಹಂಗೆ ಇದು ಅಟೋಮಿಕ್ ಮಾಸ್ 24, ಒಂದು ಆಟಮ್ ಐತಿ 24 ಗ್ರಾಮಿಗೆ. ಆ ಟೈಪ್ ಮಾಡ್ತೀನಿ ಬೇಕಾದ್ರೆ ಇನ್ನೊಮ್ಮೆ. 1 ಮೋಲ್ ಆದ್ರೆ 1 ಗ್ರಾಮಿಗೆ ಎಷ್ಟು ಅಂತ ನಾವು ಹಿಂಗೆ ಮಾಡೋಕಿನ, ಇಲ್ಲಿ 1 ಮೋಲ್ ಅಂದರೂ 1 ಮೋಲ್ನಾಗ ಎಷ್ಟು ಆಟಮ್ಸ್ ಇರ್ತಾವೆ ಅಂತ ಯಾಕೆ ಕೇಳೋದ್ರೆ ಅಂದ್ರೆ ಅದನ್ನ ಕೇಳಾರ, ನಂಬರ್ ಆಫ್ ಆಟಮ್ಸ್ ಕೇಳಾರ. ಸೊ 1 ಮೋಲ್ ಬರೆಯೋ ಬದಲಿ Na ಅವೊಗಡ್ರೋ ನಂಬರ್. 1 ಗ್ರಾಮ್ನಾಗ ಎಷ್ಟು ಆಟಮ್ಸ್? ಸೊ Na into 1 will be Na, so divided by 24. Na by 24. ನೋಡ್ರಿ, ಈಗ 4 ನ್ಯೂಮರೇಟರ್ ಸೇಮ್ ಐತಿ. Na. ಡಿನಾಮಿನೇಟರ್ ಯಾವುದು ಲೀಸ್ಟ್ ಇರ್ತೈತಿ ಅದ್ರದ್ದು ಹೈಯೆಸ್ಟ್ ವ್ಯಾಲ್ಯೂ ಇರ್ತೈತಿ. ಡಿನಾಮಿನೇಟರ್ ಎದ್ರದ್ದು ಲೀಸ್ಟ್ ಇರ್ತೈತಿ ಅದ್ರದ್ದು ಹೈಯೆಸ್ಟ್ ವ್ಯಾಲ್ಯೂ ಇರ್ತೈತಿ. ಸೊ ಇದ್ರಾಗ ಡಿನಾಮಿನೇಟರ್ ಲೀಸ್ಟ್ ಯಾವುದೈತಿ? Na by 7. ದಟ್ ಈಸ್ ಆಪ್ಷನ್ ಬಿ. 1 ಗ್ರಾಮ್ ಆಫ್ lithium has maximum number of atoms. 1 gram of lithium has maximum number of atoms. I hope you have understood this question. We'll move on to the next one. Okay, next question. 0.5 mole of BaCl2 is mixed with 0.2 mole of Na3PO4. The maximum number of moles of Ba3PO4 twice that can be formed is. 4 ಆಪ್ಷನ್ ಅದಾವೆ. ಇನ್ನು ಮೂವತ್ತಿನ ಕ್ವಶನ್. 0.5 mole of BaCl2 is mixed with 0.2 mole of Na3PO4. The maximum number of moles of Ba3PO4 twice that can be
ಫಾರ್ಮ್ಡ್. ಫಸ್ಟ್ ಇದಕ್ಕೆ ನಾವು ರಿಯಾಕ್ಷನ್ ಬರೀಬೇಕು. ರಿಯಾಕ್ಷನ್ ಬರೆಯೋಣಂತ ಏನು BaCl2 reacts with what? Mixed with Na3PO4 Na3PO4 gives obviously ಇದಂತೂ ಕೊಡಬೇಕು ಬಿಕಾಸ್ ಎಷ್ಟು ಬರತೈತಿ ಅಂತ ಕೇಳ್ಯಾರಂದ್ರೆ ಅದು ಬಂದೇ ಬರ್ತೈತಿ. Ba3PO4 ಟ್ವೈಸ್ ಪ್ಲಸ್ ಇನ್ನೊಂದು ಏನು ಬೈ ಪ್ರಾಡಕ್ಟ್ ಬರ್ತೈತಿ ಇಲ್ಲಿ ನೋಡ್ರಿ, ಇದು ಸೇರಿ ಒಂದು ಕಾಂಪೌಂಡ್ ಮಾಡ್ಯಾವ, ಬೇರಿಯಮ್ ಮತ್ತು ಇದು ನಮ್ಮದು ಫಾಸ್ಫೇಟ್ ಅಯಾನ್ ಸೇರಿ. ಈಗ ನಾವು ಸೋಡಿಯಮ್ ಈ ಕಡೆ ಸೋಡಿಯಮ್ ಉಳಿತು, ಈ ಕಡೆ ಕ್ಲೋರಿನ್ ಉಳಿತು, ಎರಡು ಸೇರಿ ಸೋಡಿಯಂ ಕ್ಲೋರೈಡ್ ಮಾಡ್ತಾವೆ. ದೆನ್ ಬ್ಯಾಲೆನ್ಸ್ ಮಾಡ್ಬೇಕು. ಫಸ್ಟ್ ನಾವು ಬ್ಯಾಲೆನ್ಸ್ ಮಾಡ್ಬೇಕು. ನಾವು ನಂಬರ್ ಆಫ್ ಮೋಲ್ಸ್ಗೆ ಬಗ್ಗೆ ಮಾತಾಡಕತ್ತೀವಿ ಅಂದ್ರೆ ಮೋಲ್ ಟು ಮೋಲ್ ರೇಷಿಯೋ ಮಾತಾಡಕತ್ತೀವಿ ಅಂದ್ರೆ ಮೊದಲು ಬ್ಯಾಲೆನ್ಸ್ ಮಾಡ್ಬೇಕು ಈಕ್ವೇಷನ್ನ. ಸೊ ಬ್ಯಾಲೆನ್ಸ್ ಮಾಡೋಣ ಅಂತ 1 ಬೇರಿಯಮ್, ಇಲ್ಲಿ 3 ಬೇರಿಯಮ್, ಸೊ ಇದು 3, ಇವು ಫಾಸ್ಫರಸ್ 2, ಸೊ ಇಲ್ಲೇ 2, ಸೊ ಫಾಸ್ಫರಸ್ 2 ಆಯ್ತು. ಸೋಡಿಯಂ 2 3 6 ಆಯ್ತು, ಸೊ ಇಲ್ಲೇ 6. ಕ್ಲೋರಿನ್ 3 2 6 ಕ್ಲೋರಿನ್. ಆಕ್ಸಿಜನ್ 4 2 8, 2 4 8. ಎಲ್ಲ ಬ್ಯಾಲೆನ್ಸ್ ಆಯ್ತು. ಓಕೆ, ಬ್ಯಾಲೆನ್ಸ್ ಆಯ್ತು. ಈಗ ಏನು ಓಕೆ ಏನು ಕೇಳ್ಯಾರ, ಇದು 0.5 ಮೋಲ್ ರಿಯಾಕ್ಟ್ ಆಗುತ್ತಾ, ಈಸ್ ಮಿಕ್ಸ್ಡ್ ವಿತ್ 0.2 ಮೋಲ್ ಆಫ್ ದಿಸ್. ಇದು ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು ಅಂತ ಕೇಳ್ಯಾರ. ಸೊ ಇದು ನಾವು ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು ಅಂತ ಕ್ವಶನ್ ಬಂದಾಗ ನಮ್ಮ ಫಸ್ಟ್ ಕೆಲಸ ನಾವು ಏನು ಮಾಡಬೇಕು, ಇವೆರಡರಾಗೂ ಲಿಮಿಟಿಂಗ್ ರಿಯಾಕ್ಟೆಂಟ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಲಿಮಿಟಿಂಗ್ ರಿಯಾಕ್ಟೆಂಟ್ ಯಾವುದು ಅಂತ ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್ ಆಗ್ತೈತಿ. ಸೊ ಹೌ ಡು ಯು ಐಡೆಂಟಿಫೈ ಲಿಮಿಟಿಂಗ್ ರಿಯಾಕ್ಟೆಂಟ್? ಅದಕ್ಕೊಂದು ಪ್ರಾಬ್ಲಮ್ ನಾವು 11th ಸ್ಟ್ಯಾಂಡರ್ಡ್ ಫಸ್ಟ್ ಇಯರ್ ಇದ್ದಾಗ ನಾನು ಹೇಳಿದೆ, ಫುಲ್ ಒಂದು ಡಿಟೇಲ್ ಸ್ಟೆಪ್ ವೈಸ್ ಮಾಡ್ಕೊತ ಹೋಗ್ಬೇಕು. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಲಿಮಿಟಿಂಗ್ ರಿಯಾಕ್ಟೆಂಟ್? ಲಿಮಿಟಿಂಗ್ ರಿಯಾಕ್ಟೆಂಟ್ ಈಸ್ ದ ರಿಯಾಕ್ಟೆಂಟ್ ವಿಚ್ ಗೆಟ್ಸ್ ಕನ್ಸ್ಯೂಮ್ಡ್ ಫಸ್ಟ್. ಮೊದಲು ಯಾವುದು ಖರ್ಚಾಗ್ಬಿಡ್ತೈತಿ, ಯಾವ ರಿಯಾಕ್ಟೆಂಟ್ ಮೊದಲು ಖರ್ಚಾಗ್ಬಿಡ್ತೈತಿ ಅದು ಲಿಮಿಟಿಂಗ್ ರಿಯಾಕ್ಟೆಂಟ್. ಸೊ ದ್ಯಾಟ್ ಲಿಮಿಟ್ಸ್ ದ ಫಾರ್ಮೇಷನ್ ಆಫ್ ಪ್ರಾಡಕ್ಟ್. ಸೊ ಅದನ್ನು ನಾವು ಡಿಟೇಲಾಗಿ ಡಿಸ್ಕಸ್ ಮಾಡಿದ್ವಿ, ಅದನ್ನು ಸ್ಟೆಪ್ ವೈಸ್ ಮಾಡ್ಕೊತ ಹೋಗ್ತಿದ್ವಿ. ಬಟ್ ಅಷ್ಟೆಲ್ಲ ಟೈಮ್ ತೊಗೊಂಡು ಇಲ್ಲಿ ಮಾಡೋಕ್ಕೆ ಬರೋಂಗಿಲ್ಲ, ಬಿಕಾಸ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಅದು ಆಗಿ ಆಮೇಲೆ ನಾವು ಈ ಪ್ರಾಬ್ಲಮ್ ಹೆಂಗೆ ಬಂದ್ರೆ ವಿ ನೋ ಇದು ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸು ನಮ್ಗೆ ಅಷ್ಟು ಟೈಮು ಇರೋಂಗಿಲ್ಲ. ಸೊ ಏನು ಮಾಡಬೇಕು, ಏನು ಮಾಡಬಹುದು ಇಲ್ಲೇ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಎಷ್ಟೆಷ್ಟು ಇವು ರಿಯಾಕ್ಟ್ ಆಗತ್ತವೆ, ಎಷ್ಟೆಷ್ಟು ಅದಾವು ಒಂದೇ ಮಾತು. ಬೇರಿಯಮ್ ಕ್ಲೋರೈಡ್ ಎಷ್ಟೈತಿ? 0.5 ಮೋಲ್ ಐತಿ. ಓಕೆ, Na3PO4 ಎಷ್ಟೈತಿ? 0.2 ಮೋಲ್ ಐತಿ. ಇವು ಎರಡದ್ರಾಗ ಲಿಮಿಟಿಂಗ್ ರಿಯಾಕ್ಟೆಂಟ್ ಯಾವುದು ಅಂತ ನಮ್ಗೆ ಗೊತ್ತಾಗ್ಬೇಕಂದ್ರೆ ಏನು ಮಾಡ್ಬೇಕು ರೀ, ಅವು ಎಷ್ಟು ಮೋಲ್ಸ್ ಅದಾವು ಡಿವೈಡೆಡ್ ಬೈ ಅದರ ಸ್ಟೈಕಿಯೋಮೆಟ್ರಿಕ್ ಕೋಎಫಿಷಿಯೆಂಟ್ ಮಾಡ್ಬೇಕು. ಲಿಮಿಟಿಂಗ್ ರಿಯಾಕ್ಟೆಂಟ್ ಯಾವುದು ಅಂತ ಐಡೆಂಟಿಫೈ ಮಾಡ್ಬೇಕಂದ್ರೆ ಎಷ್ಟೆಷ್ಟು ಮೋಲ್ಸ್ ಅವು ಅದಾವು ಡಿವೈಡ್ ಬೈ ಇಟ್ಸ್ ಸ್ಟೈಕಿಯೋಮೆಟ್ರಿಕ್ ಕೋಎಫಿಷಿಯೆಂಟ್. ಇದ್ರ ಸ್ಟೈಕಿಯೋಮೆಟ್ರಿಕ್ ಕೋಎಫಿಷಿಯೆಂಟ್ ಈಸ್ 3. ಇದು ಬ್ಯಾಲೆನ್ಸ್ ಮಾಡಿದ ಮೇಲೆ ಬರುತ್ತಲ್ಲ ಅದು, ಇದು ಡಿವೈಡೆಡ್ ಬೈ 2. ಸೊ ಇದು 0.5 ಡಿವೈಡೆಡ್ ಬೈ 3, ಬಿಕಾಸ್ 3 ಯಾಕಂದರೆ ಇದು 3, ಇದು 0.2 ಡಿವೈಡ್ ಬೈ 2. ಇದ್ರಾಗ ಯಾವುದು ಲೀಸ್ಟ್? ಇದು 0.1 ಆಗುತ್ತೆ. ಇದು 0.1 ಆಗಿ ಡಿವೈಡ್ ಮಾಡಿದ ಮೇಲೆ ಇದು ಎಷ್ಟಾಗುತ್ತೆ? 3 1 2 6, ಬಟ್ ಇದು 5 ಐತಿ. 2 ಅಷ್ಟು 2 ತನಕ ಹೋಗೋಂಗಿಲ್ಲ, 1.5 ಅಥವಾ 1.7 1.6 ಹಿಂಗೇನೋ ಆಗ್ಬೋದು. ಸಾರಿ, ಅದು 0.15 ಸಾರಿ 0.15 ಅಥವಾ 0.16 ಹಿಂಗಾಗ್ಬೋದು. ಸೊ ಇದ್ರಾಗ ಯಾವುದು ಲೀಸ್ಟ್ ಆತು? ಈಗ ಇದು ಆಯ್ತು ಲೀಸ್ಟ್. ಸೊ ಇದು ಲೀಸ್ಟ್ ಅಂದ್ರೆ ಇದು ನಮ್ದು ಯಾವುದು ಲಿಮಿಟಿಂಗ್ ರಿಯಾಕ್ಟೆಂಟ್. ಇದು ಲಿಮಿಟಿಂಗ್ ರಿಯಾಕ್ಟೆಂಟ್ ಅಂದ್ರೆ ದಿಸ್ ವಿಲ್ ಲಿಮಿಟ್ ದ ಫಾರ್ಮೇಷನ್ ಆಫ್ ಪ್ರಾಡಕ್ಟ್. ಏನು ಕೇಳೋರು, ಇದು ಎಷ್ಟು ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೋಲ್ಸ್ ಆಫ್ Ba3PO4 ಟ್ವೈಸ್ ಎಷ್ಟು ಮಾಡ್ಬೋದು ಅನ್ನೋದನ್ನು ಇದನ್ನು ಕನ್ಸಿಡರ್ ಮಾಡಿ ಹೇಳಬೇಕು, ಬಿಕಾಸ್ ದಿಸ್ ಇಸ್ ಅವರ್ ಲಿಮಿಟಿಂಗ್ ರಿಯಾಕ್ಟೆಂಟ್. ಇದು ಎಷ್ಟೈತೆ ರೀ? 0.2 ಮೋಲ್ ಐತಿ. ಓಕೆ, ಸೊ ಇದು 1 ಮೋಲ್ ಬರ್ಬೇಕಂದ್ರೆ ನೋಡಿ, ಇದ್ರ ರೇಷೋ ನೋಡಿರಿ, ಸ್ಟೈಕಿಯೋಮೆಟ್ರಿಕ್ ಕೋಎಫಿಷಿಯೆಂಟ್ ಏನಂದ್ರೆ 1 ಇದ್ದಂಗೆ. ಇದು 1 ಮೋಲ್ ಬರ್ಬೇಕಂದ್ರೆ Ba3 ಹಿಂಗೆ ಹೋಗೋದು ಬೇಡ,
2 moles of Na3PO4 gives 1 mole of Ba3PO4 twice. Because ಇಲ್ಲಿ stoichiometric coefficient ನೋಡಿ ಹೇಳ್ತೀನಿ ನಾನು. 2 mole of Na3PO4 gives 1 mole of Ba3PO4 twice. 0.2 moles of Na3PO4. 0.2 ಇದನ್ನ ತೊಗೊಂಡೆ ನಾನು ಅಂದರೆ ದಿಸ್ ಇಸ್ ದ ಲಿಮಿಟಿಂಗ್ ರಿಯಾಕ್ಟೆಂಟ್. 0.2 moles ಬಿಕಾಸ್ ಕೊಟ್ಟಾರ ಅವ್ರು, ಇದನ್ನ ಯಾಕೆ ತೊಗೊಳ್ಳಿಲ್ಲ, ಇದನ್ನ ಯಾಕೆ ತೊಗೊಂಡೆ ಅಂದರೆ ಇದು ಲಿಮಿಟಿಂಗ್ ರಿಯಾಕ್ಟೆಂಟ್. 0.2 moles of Na3PO4 gives X of Ba3PO4 twice. X of Ba3PO4 ಅಂದರೆ ಎಷ್ಟು Ba3PO4 twice. ಮ್ಯಾಕ್ಸಿಮಮ್ ಅದು ಎಷ್ಟಾಗುತ್ತೆ ಅಂದರೆ ಅದು ಲಿಮಿಟಿಂಗ್ ರಿಯಾಕ್ಟೆಂಟ್ ಮೇಲೆ ಡಿಪೆಂಡ್. ಅದಕ್ಕೆ ಲಿಮಿಟಿಂಗ್ ರಿಯಾಕ್ಟೆಂಟ್ ಯಾವುದು ಡಿಸೈಡ್ ಮಾಡಿ ಅದನ್ನ ತೊಗೊಂಡು ಇಲ್ಲ ಮಾಡೋಕ್ಕತ್ತೀವಿ. ಸೊ ದಿಸ್ ಇಂಟು ದಿಸ್ ಡಿವೈಡ್ ಬೈ ದಿಸ್ ಅಂದರೆ 1 into 0.2 0.2 divided by 2 0.1 ಆಪ್ಷನ್ ಡಿ. ಸೊ 0.1 moles of Ba3PO4 twice ಅನ್ನು ಮ್ಯಾಕ್ಸಿಮಮ್ ನಾವು ಎಷ್ಟು ಇದನ್ನು ಮ್ಯಾಕ್ಸಿಮಮ್ ಮಾಡ್ಬೋದು ಅಂದರೆ 0.1 ಮಾಡ್ಬೋದು. ಹೆಂಗೆ ಹೇಳಿದ್ವಿ ಅಂದ್ರೆ ಫಸ್ಟ್ ಇದು ಲಿಮಿಟಿಂಗ್ ರಿಯಾಕ್ಟೆಂಟ್ ಅಂತ ಡಿಸೈಡ್ ಮಾಡಿದ್ವಿ, ಇದನ್ನು ಕನ್ಸಿಡರ್ ಮಾಡಿ ಈ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಸೊ 0.1 moles of Ba3PO4 ಕ್ಯಾನ್ ಬಿ ಪ್ರಿಪೇರ್ಡ್. ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು ಮಾಡ್ಬೋದು ಅಂದರೆ ಇಷ್ಟು 0.1 moles ಮಾಡ್ಬೋದು. ಇದನ್ನು ಬೇರಿಯಂ ಫಾಸ್ಫೇಟನ್ನು Ba3PO4 twice. ಆಪ್ಷನ್ ಡಿ 0.1. Okay, I hope you have understood this question. We'll move on to the next one. Okay, next question. A 5 molar solution of H2SO4 is diluted from 1 liter to a volume of 10 liters. 1 liter H2SO4 ಇದನ್ನು 10 ಲೀಟರ್ ಮಾಡ್ಕೊಂಡಾರ. ಅದರದ್ದು ಮೊಲಾರಿಟಿ 5. The normality of the solution will be ಫಸ್ಟ್ ಇಯರ್ದವ್ರಿಗೆ ಮೊಲಾಲಿಟಿ ಕಲಿಸಿ ನಾನು ನಾರ್ಮ್ಯಾಲಿಟಿ ಹೇಳಿಲ್ಲ ಕ್ಲಾಸ್ ಒಳಗೆ. ಅದ್ರದ್ದು ನಾನು ವೀಡಿಯೋ ಮಾಡಿ ಹಾಕೀನಿ. ಮೊಲಾಲಿಟಿ ಗೊತ್ತು, ಇದೇನೋಪ್ಪ ನಾರ್ಮ್ಯಾಲಿಟಿ ಅಂತ ಇದೇ ಟೈಟಲ್ ಇಟ್ಟು ಆ ವಿಡಿಯೋ ಹಾಕೀನಿ. ನಾರ್ಮ್ಯಾಲಿಟಿ ಬಗ್ಗೆ ಮಾತಾಡೀನಿ. ನಾರ್ಮ್ಯಾಲಿಟಿ ಅದು ಅವಾಗ ಯಾಕೆ ಹೇಳಿಲ್ಲ ಅಂದರೆ ಅದು ಥಿಯರಿಗೆ ಇಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯೂಸ್ ಆಗುತ್ತೆ. ಅದ್ರದ್ದೊಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕೀನಿ. ಸೆಕೆಂಡ್ ಇಯರ್ದವ್ರಿಗೂ ನೋಡು ಅಂತ ಹೇಳಿದ್ದೆ, ಅದನ್ನ ಹೋಪ್ಫುಲಿ ಅವ್ರು ನೋಡಿರ್ತಾರೆ. ಯಾರು ನೋಡಿಲ್ಲ ನಾರ್ಮ್ಯಾಲಿಟಿ ವೀಡಿಯೋ ನೋಡ್ರಿ, ನಂದು ನೋಡಿ ಈ ಕ್ವಶನಿಗೆ ಬರ್ರಿ. ಈ ಕ್ವಶನಿಗೆ ಅಷ್ಟೇ ಅಲ್ಲ, ಎಲೆಕ್ಟ್ರೋಕೆಮಿಸ್ಟ್ರಿದು ಕಾಂಪಿಟೇಟಿವ್ ಎಕ್ಸಾಮ್ ಅದ್ರ ಮೇಲೆ ಪ್ರಾಬ್ಲಮ್ಸ್ ಬಂದಾಗೂ ನಾರ್ಮ್ಯಾಲಿಟಿ ಒಮ್ಮೆ ಯೂಸ್ ಆಗುತ್ತೆ. ಸೊ ನಾರ್ಮ್ಯಾಲಿಟಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಫ್ ಯು ಹ್ಯಾವ್ ನಾಟ್ ಎಟ್ ವಾಚ್ಡ್ ಇಟ್, ಪ್ಲೀಸ್ ವಾಚ್ ಇಟ್. ನನ್ನ ಚಾನಲ್ನಾಗ ಸಿಗುತ್ತದೆ, ನೀವು ಹುಡುಕಿದ್ರೆ ನಾರ್ಮ್ಯಾಲಿಟಿ. ಓಕೆ, ನೀವು ಎಲ್ಲರೂ ನೋಡ್ಬೋದು, ಬಟ್ ನಾನು ಕ್ಲಿಯರಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಹಾಕೀನಿ. ಓಕೆ, ಸೊ ಈ ವಾಪಸ್ ಈ ಕ್ವಶನಿಗೆ ಬರೋಣ ಅಂತ. ನಿಮ್ಮ ನಾರ್ಮ್ಯಾಲಿಟಿ ಬಗ್ಗೆ ಏನೂ ಐಡಿಯಾ ಇಲ್ಲ ಅಂದ್ರೆ ಪ್ಲೀಸ್ ಹೋಗಿ ಆ ವಿಡಿಯೋ ನೋಡ್ಕೊಂಡು ವಾಪಸ್ ಬರ್ರಿ. ಒಂದು ಸೊಲ್ಯೂಷನ್ ಐತ್ರಿ, ಅದ್ರದ್ದು ಮೊಲಾರಿಟಿ ಕೊಟ್ಟಾನ 5 molar of H2SO4 is diluted from 1 liter to a volume of 10 liters. 1 liter ಇದನ್ನು 10 ಲೀಟರ್ ಮಾಡ್ಯಾರ ನೀರು ಹಾಕಿ. ದ ನಾರ್ಮ್ಯಾಲಿಟಿ ಸೊಲ್ಯೂಷನ್ ಏನಂತ ಕೇಳ್ಯಾರ. ಅವಾಗೇನು ನಾರ್ಮ್ಯಾಲಿಟಿ ಆಗುತ್ತೆ? 1 ಲೀಟರ್ದು 10 ಲೀಟರ್ ಮಾಡಿದ್ರೆ ನಾರ್ಮ್ಯಾಲಿಟಿ ಏನಾಗುತ್ತೆ ಅಂತ ಕೇಳ್ಯಾರ. ಆದ್ರೆ ಮೊದಲು ನಾರ್ಮ್ಯಾಲಿಟಿ ಎಷ್ಟಿತ್ತು ಅಂತ ಹೇಳಿಲ್ಲ, ಮೊಲಾರಿಟಿ ಹೇಳ್ಯಾರ. 1 ಲೀಟರ್ದು 10 ಲೀಟರ್ ಮಾಡಿದ್ವಿ, ನಾರ್ಮ್ಯಾಲಿಟಿ ಇಷ್ಟಿದ್ದು ಎಷ್ಟಾಯ್ತು ಅಂತ ಕೇಳಿದ್ರೆ ಮಾಡ್ಬೋದು. ಬಟ್ ನಾರ್ಮ್ಯಾಲಿಟಿ ಹೇಳಿಲ್ಲ, ಮೊಲಾರಿಟಿ ಹೇಳ್ಯಾರ 1 ಲೀಟರ್ ಇದ್ದಾಗ. ಸೊ ನಾನು ಈ ಫಾರ್ಮುಲಾ ಯಾವ್ದು ಹಚ್ತೀನಿ ಅಂದರೆ N1V1 = N2V2 ಹಚ್ತೀನಿ. ಆದರೆ N1 ಗೊತ್ತಿಲ್ಲ, V1 V2 ಗೊತ್ತು. V1 is 1 ಲೀಟರ್, ಆದಮೇಲೆ ಅದನ್ನು 10 ಮಾಡಿದ್ರು. V2 is 10 ಲೀಟರ್. N2 ಕಂಡಿಡಿಬೇಕು. 10 ಲೀಟರ್ ಆದಮೇಲೆ ಏನು ನಾರ್ಮ್ಯಾಲಿಟಿ ಅದು ಕಂಡಿಡಿಬೇಕು. ಇದನ್ನು ಕೊಟ್ಟಿಲ್ಲ ಅವರು. ಬಟ್ ಇದನ್ನು ಹೆಂಗೆ ಮಾಡ್ಬೋದು ಅಂದರೆ N1 = ಮೊಲಾರಿಟಿ ಇಂಟು N ಫ್ಯಾಕ್ಟರ್. ಇದೇನಿದೆ N ಫ್ಯಾಕ್ಟರ್ ಅಂದ್ರೆ ನಿಮ್ಗೆ ಡಿಟೇಲಾಗಿ ಅರ್ಥ ಆಗ್ಬೇಕಂದ್ರೆ ಪ್ಲೀಸ್ ನಂದು ನಾರ್ಮ್ಯಾಲಿಟಿದು ವೀಡಿಯೋ ನೋಡಿರಿ. ಸೊ ಅದನ್ನು ಹಂಗೆ ಕಾಣಕತ್ತೀನಿ, ಇಲ್ಲೇ ಹೇಳಲ್ಲ, ಅದು ಇಲ್ಲೇ ಹೇಳಕ್ಕೆ ಬರೋಂಗಿಲ್ಲ. 2 ಮಿನಿಟ್ಸ್ನ 5 ಮಿನಿಟ್ಸ್ನಾಗ ಆಗಲ್ಲ. ಅದು ಒಂದು 20-25 ಮಿನಿಟ್ಸ್ದು ವೀಡಿಯೋ ಡಿಟೇಲ್ ಎಕ್ಸ್ಪ್ಲೇನ್ ಮಾಡಿ ಹಾಕೀನಿ. ಪ್ಲೀಸ್ ವಾಚ್ ಇಟ್ ಆ್ಯಂಡ್ ಕಮ್ ಬ್ಯಾಕ್. N ಫ್ಯಾಕ್ಟರ್ ಅಂದ್ರೆ ಇಲ್ಲೇ H2SO4 ಐತ್ರಿ. H2SO4 ನೀರಾಗ ಹಾಕಿದ್ರೆ ಅದು 2H+ ಅಯಾನ್ಸನ್ನು ಕೊಡುತ್ತೆ. ಎಷ್ಟು H+ ಅಯಾನ್ಸನ್ನು ಕೊಡುತ್ತಲ್ಲ ನೀರಾಗ ಹಾಕಿದಾಗ, ದ್ಯಾಟ್ ಇಟ್ ಸೆಲ್ಫ್ ಈಸ್ N ಫ್ಯಾಕ್ಟರ್. ಇದ್ರ ಬಗ್ಗೆ ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ. ಎಷ್ಟು ಇದು ನೀರಾಗ ಹಾಕಿದ್ರೆ ಎಷ್ಟು H+ ಅಯಾನ್ಸನ್ನು ಕೊಡುತ್ತೆ? 2 ಕೊಡುತ್ತೆ, ಬಿಕಾಸ್ 2 ಅದಾವೆ, 2 ಕೊಡುತ್ತೆ. This is N factor of H2SO4. Why this is N factor of H2SO4? N factor ಅಂದ್ರೆ ಏನು? For that you have to refer that video.
ಮೊಲಾರಿಟಿ ಕೊಟ್ಟಾರ 5, ಎಷ್ಟು H+ ions ಕೊಡೋದೈತಿ 2, ಸೊ n factor is 2, 5 into 2 is 10, ಸೊ ಇದು 10. N1 is 10, V1 is 1 because 1 liter, N2 ನಾವು ಫೈಂಡ್ ಔಟ್ ಮಾಡಬೇಕು ಇಂಟು V2 ಎಷ್ಟು 10 liter. ಸೊ N2 is equals to ಇದನ್ನು ಈ ಕಡೆ ತೊಗೊಂಬರ್ರಿ, 10 into 1 is 10 divided by 10, 10 by 10 is 1, so N2 is 1N, 1N ಆಪ್ಷನ್ A, 1N. ನಾರ್ಮ್ಯಾಲಿಟಿ ಬಗ್ಗೆ ಈ ಕ್ವಶನ್ನಾಗೂ ಈ ಚಾಪ್ಟರ್ನಾಗೂ ಯೂಸ್ ಆಗುತ್ತೆ, ಮುಂದಿನ ಸೆಕೆಂಡ್ ಇಯರ್ದು ಒಂದಿಷ್ಟು ಎಲೆಕ್ಟ್ರೋಕೆಮಿಸ್ಟ್ರಿ ಹೇಳಿದ ಆಗಲಿ ಅಲ್ಲಿನೂ ಯೂಸ್ ಆಗುತ್ತೆ. ಸೊ ಪ್ಲೀಸ್ ಫಸ್ಟ್ ಇಯರ್ದವರಾಗಲಿ ಸೆಕೆಂಡ್ ಇಯರ್ದವರಾಗಲಿ ನೀವು ಇನ್ನೂ ನಾರ್ಮ್ಯಾಲಿಟಿದು ವೀಡಿಯೋ ನೋಡಿದ್ದಿಲ್ಲ ಅಂದರೆ ಪ್ಲೀಸ್ ಗೋ ಆ್ಯಂಡ್ ವಾಚ್ ಇಟ್, ಇಟ್ಸ್ ದೇರ್ ಇನ್ ಮೈ ಚಾನಲ್. ಓಕೆ, ಇನ್ನೊಂದು ಕ್ವಶನ್ ಮಾಡೋಣ ಈ ವಿಡಿಯೋ ಒಳಗೆ. ಓಕೆ, ನೆಕ್ಸ್ಟ್ ಕ್ವಶನ್, an organic compound contains carbon, hydrogen and oxygen. Compound ಒಳಗೆ ಏನೇನು ಅದಾವೆ? ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, 3 ಎಲಿಮೆಂಟ್ ಅದಾವೆ. ಇಟ್ಸ್ ಎಲಿಮೆಂಟಲ್ ಅನಾಲಿಸಿಸ್ ಗೇವ್ ಕಾರ್ಬನ್ ಇಟ್ಸ್ ಎಲಿಮೆಂಟಲ್ ಅನಾಲಿಸಿಸ್ ಗೇವ್, ಇಂಗ್ಲೀಷ್ ಸ್ವಲ್ಪ ತಪ್ಪಿರ್ಬೋದು ಅನ್ಸುತ್ತೆ, ಇಂಗ್ಲೀಷ್ ಬಗ್ಗೆ ವಿ ಶಾಲ್ ಕಾನ್ಸಂಟ್ರೇಟ್ ಆನ್ ಕೆಮಿಸ್ಟ್ರಿ. ಗೇವ್ ಕಾರ್ಬನ್ 38.71% and hydrogen 9.67%. ದ ಎಂಪಿರಿಕಲ್ ಫಾರ್ಮುಲಾ ಆಫ್ ದ ಕಂಪೌಂಡ್ ವಿಲ್ ಬಿ, ಎಂಪಿರಿಕಲ್ ಫಾರ್ಮುಲಾ ಹೇಳ್ರಿ ಕಂಪೌಂಡ್ ಅಂತ ಕೇಳ್ಯಾರ. ಕಾರ್ಬನ್ ಪರ್ಸೆಂಟೇಜ್ ಕೊಟ್ಟಾರ, ಹೈಡ್ರೋಜನ್ ಪರ್ಸೆಂಟೇಜ್ ಕೊಟ್ಟಾರ, ಆಕ್ಸಿಜನ್ದು ಪರ್ಸೆಂಟೇಜ್ ಕೊಟ್ಟಿಲ್ಲ. 3 ಅದಾವ ಅಂತ ಹೇಳ್ಯಾರ, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಬಟ್ ಆಕ್ಸಿಜನ್ ಪರ್ಸೆಂಟೇಜ್ ಕೊಟ್ಟಿಲ್ಲ. ಬಟ್ ವಿ ಕ್ಯಾನ್ ಫೈಂಡ್ ಔಟ್ ಅಲ್ಲ, ಇವು ಎರಡು ಆ್ಯಡ್ ಮಾಡಿ 100ನಾಗ ಇದನ್ನು ಮೈನಸ್ ಮಾಡಿಬಿಟ್ರೆ ದಟ್ ವಿಲ್ ಬಿ ಆಕ್ಸಿಜನ್, ಬಿಕಾಸ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ 3 ಸೇರಿ 100 ಆಗಬೇಕು, ಬಿಕಾಸ್ ಇರುವ 3 ಸೇರಿ 100% ಆಗಬೇಕು. ಇವೆರಡು ಕೊಟ್ಟಾರ, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ 38 + 9 47, 100 - 47 53. ಎಕ್ಸಾಕ್ಟ್ಲಿ ಹೇಳಕತ್ತಿಲ್ಲ ನಾನು, 53% ಅನ್ಕೊಳ್ಳೋಣ. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಇದು 53 ಆಕ್ಸಿಜನ್, ಬಿಕಾಸ್ 100 ಇವನ್ನೆರಡು ಆ್ಯಡ್ ಮಾಡಿ 100 ತೆಗೆದೀನಿ, 53 ಅಪ್ರಾಕ್ಸಿಮೇಟ್ಲಿ ಬರುತ್ತೆ. ಕಾರ್ಬನ್ 38.7, ಇದು 38.71, ಇದು 9.67. ಎಂಪಿರಿಕಲ್ ಫಾರ್ಮುಲಾ ಮಾಡೋದು ನಮ್ಗೆ ಗೊತ್ತೈತಿ. ಏನು ಮಾಡಬೇಕು, ಇದ್ರದ್ದು ಮೋಲಾರ್ ಮಾಸ್ಲೆ ಡಿವೈಡ್ ಮಾಡಬೇಕು ಫಸ್ಟು. ಇವನ್ನ ಗ್ರಾಮ್ನಾಗ ಅಂದ್ಕೊಂಡು ಇವು 3 ಮೋಲಾರ್ ಮಾಸ್ಲೆ ಡಿವೈಡ್ ಮಾಡಬೇಕು. 38.71 ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಕಾರ್ಬನ್ ಇಸ್ 12, ಹೈಡ್ರೋಜನ್ 9.67 ಡಿವೈಡೆಡ್ ಬೈ hydrogen molar mass is 1, the 53 divided by 16, because oxygen molar mass is 16. 1s are 24, 36, 3, 12 is 36, 3.23, 3.4 to 3.2. ಹಂಗೆ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಮಾಡಕತ್ತೀನಿ, ಬಿಕಾಸ್ ನಾನು ರೌಂಡ್ ಆಫ್ ಮಾಡಿಬಿಡ್ತೀನಿ. ಆಪ್ಷನ್ಸ್ ನೋಡಿರಲಿ ಹೆಂಗೆ ಅದಾವೆ, ಈಸಿ ಅದಾವೆ, ಸೊ ರೌಂಡ್ ಆಫ್ ಮಾಡ್ಬೋದು. ಇದು 3.2 ಬಂತು, ಇದು 9.6, ಇದು 3.2 ಬಂತು. 9.67 ಡಿವೈಡ್ ಬೈ 1 ಇಸ್ 9.67. 16 1s ಇದು ಎಷ್ಟು ಝಾ 32, 16 2s 32, 48 ಮಾಡಿದ್ರೆ ಎಷ್ಟು, 16 3s 48, ಇದು 3.2 ಮಾಡ್ಕೋಬೋದು. ಸೊ ಇದು 3.2. ಸೊ ಲೀಸ್ಟ್ ಯಾವ್ದು ಇರ್ತೈತಿ ಸೆಲೆಕ್ಟ್ ಮಾಡ್ಬೇಕು. ನೆನಪೈತಿಲ್ಲ ಎಂಪಿರಿಕಲ್ ಫಾರ್ಮುಲಾ ಹೆಂಗೆ ಮಾಡೋದು, ಇದು 3ರಾಗ ಲೀಸ್ಟ್ ಯಾವುದು ಸೆಲೆಕ್ಟ್ ಮಾಡಿ ಅದನ್ನು ಎಲ್ಲದ್ರಲ್ಲೂ ಡಿವೈಡ್ ಮಾಡ್ಬೇಕು. ಸೊ ಇದ್ರಾಗ ಲೀಸ್ಟ್ ಯಾವುದು 3.2. ಸೊ 3.2 ಡಿವೈಡೆಡ್ ಬೈ 3.2 ಇಸ್ 1. 9.67 ಡಿವೈಡೆಡ್ ಬೈ 3.2, 3 3s 9, 0.2 ಆಗುತ್ತೆ. ಸೊ ಅಂದರೆ ಇದ್ರದ್ದು ಹೇಳತ್ತೀನಿ. ಸೊ 1s 3s ಮಾಡ್ಬೋದು. 3.2 ಡಿವೈಡೆಡ್ ಬೈ 3.2, 1 1 3 1, ಕಾರ್ಬನ್ 1, ಹೈಡ್ರೋಜನ್ 3, hydrogen is 3, oxygen is 1. So carbon 1, hydrogen 3, oxygen 1. So ಇದು 1 ಬರೆದ್ರು ಅಷ್ಟರ ಬಿಟ್ಟರು ಅಷ್ಟು. CH3O is the empirical formula. Option C, CH3O is the empirical formula. ಇದು ಅಂತೂ ನಾವು ಮಾಡ್ಕೊಂಡು ಬಂದು ನಮ್ಗೆ ಗೊತ್ತೈತಿ. ಆಕ್ಸಿಜನ್ ಪರ್ಸೆಂಟೇಜ್ ಹೆಂಗೆ ಮಾಡಿದ್ವಿ, ಇವನ್ನೆರಡು ಆ್ಯಡ್ ಮಾಡಿ 100 ತೆಗೆದುಬಿಟ್ವಿ, ಆಕ್ಸಿಜನ್ ಪರ್ಸೆಂಟೇಜ್ ಸಿಕ್ತು. ಬಿಕಾಸ್ ಅವು 3 ಅದಾವೆ ಕಂಪೌಂಡ್ನಾಗ, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್.
Okay, we have solved some questions, some basic concepts of chemistry ಒಳಗಿಂದು. We'll be continuing these the questions from this chapter in the next video. Thank you.